ಒಂದು ಆಶ್ಚರ್ಯಕರ ಸುದ್ದಿ ಕೋರ್ಟ್ ಹಾಲ್ನಿಂದ ಬರ್ತಾ ಇರೋದು. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಹೆಸರ ಮುಂದೆ ಒಂದು ಹೇಳಿಕೆ ಕೊಟ್ಟು ಕೋರ್ಟ್ನಲ್ಲಿ 3 ಹೇಳಿಕೆ ಕೊಟ್ಟಿದ್ದೀನಿ ನಾನು ಅಂದ್ಬಿಟ್ರಂತೆ. ಮಗನ ಮೊಬೈಲ್ ವಿಷಯದಲ್ಲೂ ಏನೋ ಆಗಿದೆ ಕನ್ಫ್ಯೂಷನ್. ಇದು ನಮ್ಮ ಮಗನ ಮೊಬೈಲ್ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ ಅಲ್ಲ ಅಂದ್ರಂತೆ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಮೊಬೈಲ್ ಇದೆ ಅಂದು ಆಮೇಲೆ ಇಲ್ಲ ಗೊತ್ತಿಲ್ಲ ಅಂದ್ರಂತೆ. 1000 ಜನ 100 ಜನ ಎತ್ ಬಂದ್ರು ನಾನೇನು ಮಾಡಕ್ಕಾಗಲ್ಲ. ಕೊಲೆಯಾದ ದಿವಸ ಮಗನ ಜೊತೆ ಫೋನಲ್ಲಿ ಮಾತಾಡಿದ್ರು ಮಾತಾಡ್ಲಿಲ್ವೋ ಅಂದ್ರೆ ಅದರ ಬಗ್ಗೆಯೂ ಗೊಂದಲಕಾರಿ ಹೇಳಿಕೆಗಳು ಬಂದಿದ್ದಾವೆ. ಏನಾಗ್ ನೋಡ್ತಾ ಇದ್ಯಾ? ಇದೂನು ನಾನೇನೆ. ಅರ್ಥ ಆಗ್ಲಿಲ್ವಾ? ಇದು ಪಕ್ಕ ಕ್ಲಾಸು, ಇದು ಪಕ್ಕ ಮಾಸು. ಗಿಲ್ಕಿನೇ ಈಗ ನಿನಗೆ. ನಿಮ್ಮ ಮಗ 2 ನಂಬರ್ ಬಳಸ್ತಾ ಇದ್ನಾ ಇಲ್ವಾ? ಹೇಳಿಕೆಗಳು ಗೊಂದಲಕಾರಿಯಾಗಿದ್ದಾವೆ. ಆಕಾಶದಲ್ಲಿರೋ ನಕ್ಷತ್ರ, ಸಮುದ್ರದಲ್ಲಿರೋ ಮೀನು, ನನ್ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ. ಅದೇನೋ ಒಂದು ಡೇಟ್ ಹೇಳ್ತಾರೆ, ಆ ಡೇಟಿಗೆ ವೆಪನ್ಸ್ ತಂದು ನಿಮಗೆ ತೋರಿಸಿದ್ರ ಅಂದ್ರೆ ಹ್ಞೂ ಅಂತಾರೆ. ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣನ್ ಮುಂದೆ ಗೆಲ್ಲೋದು ಗೊತ್ತು. ಬಟ್ ಆ ಡೇಟಿಗೆ ವೆಪನ್ ಸೀಸ್ ಆಗಿರಲಿಲ್ಲ. ನಾನು ಮಾರಕಾಸ್ತ್ರಗಳನ್ನು ನೋಡಿದ್ದೇನೆ ಅಂತ. ನಿಮ್ಮ ಮಗ ಕೊಲೆಯ ಜಾಗಕ್ಕೆ ನೀವು ಹೋಗಿದ್ದೀರಾ? ಹೋಗಿದ್ದೆ ಅನ್ನುವ ಅರ್ಥದಲ್ಲಿ ಹೇಳಿಕೆ ಬಂದಿದೆ. ನನ್ನ ಮುಂದೆ ಒಂದು ಗುಂಪಿದೆ, ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.